ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಓಟಿಕೆರೆ ಅಭಿವೃದ್ಧಿ ಮಾದರಿಯಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಯೋಜನೆ ಸಿದ್ಧತೆ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು. ನಗರಸಭೆಯ 14ನೇ ಹಣಕಾಸಿನ ಯೋಜನೆಯ ಉಳಿವಿಕೆಯ ಅನುದಾನದಲ್ಲಿ ಸುಮಾರು 71 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಕ್ಕೆ ಹೊಂದಿಕೊಂಡಿರುವ ನೆಕ್ಕುಂದಿ ಮತ್ತು ಗೋಪಸಂದ್ರ ಕೆರೆಗಳು ಹರಿದು ಬರುತ್ತಿರುವ ಒಳಚರಂಡಿ ನೀರಿನ ಮಾರ್ಗವನ್ನು ತಿರಿಸುವ ಕಾಮಗಾರಿಗೆ ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆ ಬಳಿ ಚಾಲನೆ ನೀಡಿ ಮಾತನಾಡಿದ ಅವರು, ಬಹಳ ವರ್ಷಗಳ ಹಿಂದೆಯೇ ಗೋಪಸಂದ್ರ ಕೆರೆಯ ಸಮೀಪದಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಕ್ಕೆ ಪೈಪ್ಲೈನ್ ಕಾಮಗಾರಿ ನಮ್ಮ ತಂದೆ ಶಾಸಕರ ಕಾಲದಲ್ಲಿ ಆಗಿತ್ತು. ಕಳೆದ 10 ವರ್ಷಗಳಿಂದ ಒಳಚರಂಡಿ ನೀರು ಶುದ್ಧೀಕರಣಕ್ಕೆ ಹೋಗದೆ ಗೋಪಸಂದ್ರ ಕೆರೆಗೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಕೆರೆ ಸಂಪೂರ್ಣ ಮಲಿನಗೊಂಡಿದೆ. ಇದೀಗ ಒಳಚರಂಡಿ ನೀರು ಕೆರೆಗೆ ಪ್ರವೇಶ ಮಾಡದಂತೆ ಪೈಪ್ಲೈನ್ ಮತ್ತು ಮ್ಯಾನ್ ಹೋಲ್ ಬದಲಾವಣೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದಾಗಿ ತಿಳಿಸಿದರು. ಹಣಕಾಸಿನ ಉಳಿಕೆ ಅನುದಾನದಲ್ಲೇ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು. ಗೋಪಸಂದ್ರ ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ ಲೈನ್ ಹಾದೋಗ್ತಾ ಇತ್ತು. ನಮ್ಮ ತಂದೆಯವ್ರ ಕಾಲದಲ್ಲೇ ಆಗಿತ್ತು STP. ಆದರೆ ಇತ್ತೀಚೆಗೆ 10 ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. STPಗೆ ನೀರು ಹೋಗ್ದಿರಾ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲೇ ಇರೋಂಥದ್ದು ಆಗ್ತಾ ಇದೆ. ಜೊತೆಗೆ ಹಿಂದೆ 2006ನೇ ಇಸ್ವಿಯಲ್ಲಿ ನಾವು 4 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದಿ ಕೆರೆಯನ್ನ ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಹೂಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನ ಕೆರೆನ ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ WTP ಅದನ್ನ ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು. ಅದೇ ಸಂದರ್ಭದಲ್ಲಿ ವೆಂಕಟಗಿರಿ ಕೋಟೆ ಮತ್ತು KGN ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ. ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ ಸುಮಾರು 3 ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ. ಆ ಲೈನ್ ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಅವತ್ತು ಮಂಜೂರು ಮಾಡಿಸಿದ್ವಿ. ಪೈಪ್ ಲೈನ್ ಎಲ್ಲ ಆಯಿತು. ದೊಡ್ಡ ಪೈಪ್ ಲೈನ್ ಹಾಕಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಪೈಪ್ ಲೈನ್ ತಗೊಂಡು ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂತ ಹೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು. ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯಿತು. ನೆಕ್ಕುಂದಿ ಕೆರೆಯಲ್ಲಿ ಇದೆ ಬುಕ್ಕನಹಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ 1.5 ವರ್ಷ ನಾನು ಪ್ರಯತ್ನ ಪಟ್ಟು ಯಲ್ಲಪ್ಪ ರೆಡ್ಡಿ ಅವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷನರ್ಗೆ ಕಳಿಸಿದ್ವಿ. ಆದರೆ ರೀಜನಲ್ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೆರೆಗಳಲ್ಲಿ ನಾವು ಕೆರೆಯಾಗಿ ಉಳಿಸ್ಕೋಬೇಕಾಗತ್ತೆ, ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೊಂದು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ಪರ್ಯಾಯವಾಗಿ ಅಲ್ಲಿ ರೈತರ ಭೂಮಿ ಸ್ವಾಧೀನ ಮಾಡ್ಕೊಂಡು ಮಾಡಬೇಕು ಅಂತ ಪ್ರಯತ್ನ ಆಯಿತು. ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆಯವ್ರು ಮಾಡಿದಾಗ ನನ್ನ ಮೇಲೆ ಇಲ್ದಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಅಂಥವ್ರ ಜಮೀನೇ ಇಂಥವ್ರ ಜಮೀನೇ ನಾನು ಹೇಳಿದ್ದೀನಿ ಅಂತೇಳಿ ಯಾವುದು ನಾನು ಹೇಳಿರಲಿಲ್ಲ. ಆದರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂಥದ್ದಾಯಿತು. ಅಂತ ಮ್ಯಾನ್ಹೋಲ್ಗಳೆಲ್ಲ ಒಡೆದಾಕಿ ಕೆರೆ ತುಂಬ ಕಲುಷಿತ ನೀರು ತುಂಬಿರುವಂಥದ್ದಾಗಿದೆ. ಸೊ ಅದರಿಂದ ಈ ಒಂದು ಕೆಲಸ ಸುಮಾರು ದಿವಸಗಳಿಂದ ಬಾಕಿ ಉಳಿದಿತ್ತು. ಈ ಭಾಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಇದ್ರ ಬಗ್ಗೆ ನಿರಂತರವಾಗಿ ನಮಗೂ ಹೇಳ್ತಾ ಇದ್ರು. ನಾವು ಕೂಡ ಇದನ್ನು ಮಾಡಲೇಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾದಿದ್ವಿ. ಹಿಂದೆ 1-2 ಸತಿ ಪ್ರಯತ್ನ ಆಗಿ ಇಲ್ಲಿ ಪೈಪ್ಗಳು ತಂದು ಹಾಕಿದ್ರು, ಕೆಲಸ ಮಾಡಲಿಲ್ಲ ಆಗಿತ್ತು. ಈ ಒಂದು 71 ಲಕ್ಷಗಳನ್ನು ಕೊಟ್ಟಿದ್ವಿ ನಾವು. ನಾನು ಮಂತ್ರಿ ಆಗಿದ ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಮಾಡಿದ್ವಿ. ನಗರಸಭೆಯಲ್ಲಿ ಯಾವ್ಯಾವ ಅನುದಾನ ಉಳಿದಿದೆ ಅದನ್ನೆಲ್ಲ ಪತ್ತೆ ಮಾಡಿ ಹೊಸ ಆಯುಕ್ತರು ಬಂದ ಮೇಲೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಸೊ ಈ ಒಂದು ಗುದ್ಲಿ ಪೂಜೆ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ನಗರಸಭಾ ಸದಸ್ಯರು ನಮ್ಮ